ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಪಾಳೆಗಿರಿ ಚಿತ್ರನಟಿ ಕಾವ್ಯ ಮಾತಾಡ್ತಾ ಇದ್ದೀನಿ. ಸೊ ಇವತ್ತು ನಾವೆಲ್ಲರೂ ಇಲ್ಲಿ ಸೇರಿರೋ ಉದ್ದೇಶ ಏನಪ್ಪ ಅಂದರೆ ನಮ್ಮ ಪಾಳೆಗಿರಿ ಚಿತ್ರದ್ದು ಮುಹೂರ್ತ ಇದೆ. ಸೊ ನಾವು ಬಂಡೆ ಬಕ್ಕಳಮ್ಮ ದೇವಸ್ಥಾನದಲ್ಲಿ ಇಟ್ಕೊಂಡಿದ್ದೀವಿ. ಸೊ ನಮಗೆ ಕರ್ನಾಟಕ ಜನತೆದು ಸಪೋರ್ಟ್ ಬೇಕು, ನಿಮ್ಮ ಪ್ರೀತಿ ಬೇಕು. ಸೊ ಈ ಚಿತ್ರಕ್ಕೆ ನೀವೆಲ್ಲರೂ ಆದಷ್ಟು ನಮಗೆ ಪ್ರೋತ್ಸಾಹ ನೀಡಬೇಕು. ಸೊ ನೀವು ನಮ್ಮ ಜೊತೆಲಿ ಇದ್ರಷ್ಟೇ ಈ ಚಿತ್ರನ ಗೆಲ್ಸೋಕ್ಕಾಗೋದು. ಸೊ ಥ್ಯಾಂಕ್ ಯು ಸರ್. ಇದು ನಮ್ಮ ಮಣ್ಣಿನ ಕತೆ. ಸೊ ಪಾಳೆಗಿರಿಯಲ್ಲೂ ಟೈಟಲಲ್ಲೇ ಇದೆ. ಸೊ ನಿಮ್ಗೆ ಅದರಲ್ಲೇ ಗೊತ್ತಾಗುತ್ತೆ ಯಾವ ಥರ ಕತೆ ಇರುತ್ತೆ ಅಂತ. ಸೊ ಕಾರ್ ನೋಡ್ಬೇಕು ನೀವೆಲ್ಲ. ಹಾಂ ಸರ್, ಚಾನ್ಸ್ ಬಂದು ಅಂದರೆ ಈ ಕತೆಗೆ ನಮ್ಮ ಕಲೀಂ ಡೈರೆಕ್ಟರ್ ಸರ್ ಈ ಕತೆಗೆ ಇದೇ ಹುಡುಗಿ ಸೂಟ್ ಆಗ್ತಾರೆ ಅಂತ ಸಾಕಷ್ಟು ಆಡಿಷನ್ ಮಾಡಿ ಸೊ ಫೈನಲಿ ನನ್ನ ಸೆಲೆಕ್ಟ್ ಮಾಡಿದ್ದಾರೆ. ಸೊ ತುಂಬ ಖುಷಿ ಆಗುತ್ತೆ ಸರ್. ತುಂಬ ಚೆನ್ನಾಗಿ ಆಗ್ತಿದೆ. ಸೊ ಆಲ್ಮೋಸ್ಟ್ ತುಮಕೂರು ಸರೌಂಡಿಂಗಲ್ಲೇ ವಿಲೇಜಲ್ಲಿ ಸುತ್ತಮುತ್ತ ಹಳ್ಳಿಗಳಲ್ಲೇ ಶೂಟಿಂಗ್ ನಡೀತೆ ಸರ್. ನಾನೊಂದು 2 ಮೂವಿ ಮಾಡಿದ್ದೀನಿ. ಸೊ ಆಲ್ಮೋಸ್ಟ್ ಎಲ್ಲ ಸೀರಿಯಲ್ಸಲ್ಲೂ ಮಾಡ್ಕೊಂಡು ಬಂದಿದ್ದೀನಿ. ನಮಸ್ಕಾರ, ನನ್ನ ಹೆಸರು ಇಮ್ರಾನ್ ಪ್ರಿನ್ಸ್ ಅಂತ ಹೇಳ್ಬಿಟ್ಟು. ಸೊ ಪಾಳ್ಯಗಿರಿ ಸಿನಿಮಾದಲ್ಲಿ ಒಂದು ಅದ್ಭುತವಾದ ಒಂದು ನೆಗೆಟಿವ್ ರೋಲನ್ನು ಮಾಡ್ತಾ ಇದ್ದೀನಿ. ಮೊದಲನೇ ಸಲ ಆ್ಯಸ್ ಎ ನೆಗೆಟಿವ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ ನಾನು. ತಾವೆಲ್ಲರೂ ಸಹಕರಿಸಿ ನಮಗೆ ಮುಂದೆ ಬೆಳೆಯೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಕೇಳ್ಕೊಳ್ತೀನಿ. ನಮ್ಮ ಕಲೀಂ ಸರ್ ಅವರು ಒಂದು ಉತ್ತಮವಾದ ಅವಕಾಶನ ಕೊಟ್ಟಿದ್ದಾರೆ ನಮಗೆ. ನಾವು ಇದನ್ನ ಉಳಿಸ್ಕೊಂಡು ಅವರು ಬೆಳಿಬೇಕು, ನಾವು ಬೆಳಿಬೇಕು ಅಂತ ಇದು ಮಾಡಿಕೊಂಡು 2 ಮೂವಿ ಆಲ್ರೆಡಿ ಆಗಿದೆ ಆ್ಯಸ್ ಎ ಲೀಡ್. ಸೊ ಅಂಡರ್ ಪ್ರೊಡಕ್ಷನ್ ಇದೆ, ಅದು ನಡೀತಾ ಇದೆ. ಅದು ಬಿಟ್ಟು ಮಿಸ್ಟರ್ ಕರ್ನಾಟಕ ಆಗಿ ವಿನ್ ಆಗಿದ್ದೀನಿ. ಆ್ಯಸ್ ಎ ಮಾಡಲಿಂಗಲ್ಲಿ ಸೌತ್ ಇಂಡಿಯಾ ಟಾಪ್ ಮಾಡಲ್ ವಿನ್ನರ್ ಆಗಿದ್ದೀನಿ. ಮಿಸ್ಟರ್ ಇಂಡಿಯಾ ಕಂಟೆಸ್ಟೆಂಟ್ಸ್ಗೂ ಹೋಗಿ ಬಂದಿದ್ದೀನಿ. ಆ್ಯಕ್ಟಿಂಗು, ಆ್ಯಡ್ ಶೂಟ್ಸು ಎಲ್ಲ ಮಾಡ್ಕೊಂಡಿದ್ದೀನಿ. ಈ ಟೀಮ್ ಜೊತೆ ಕೊಲಾಬ್ ಹೆಂಗಾಯ್ತು ಅಂತಂದರೆ, ಅನ್ಫಾರ್ಚುನೇಟ್ಲಿ ನಮ್ಗೆ ಕಲೀಂ ಸರ್ ತುಮಕೂರಲ್ಲಿ ಮೀಟ್ ಮಾಡಿದ್ರು. ಸೊ ಒಂದು ರೋಲ್ ಇದೆ, ನಿಮಗೆ ಸೂಟ್ ಆಗುತ್ತೆ ಮಾಡಿ ಅಂತಂದರು. ಸೊ ಅದಕ್ಕಾಗಿ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ತೆ. ಒಳ್ಳೆ ಮೂವಿ ನಂದು ಆ್ಯಕ್ಚುಲಿ. ಇದು ಒಂದು ಜಾಸ್ತಿ ಈ ಪಾಳ್ಯಗಿರಿ ಅಂತ ಒಂದು ಕತೆ ಮಾಡಿ ಅದ್ಭುತ ಕತೆ ಇದು. JP ಸರು, ಮನು, ಇಮ್ರಾನು, ರಾಜು, ಎಂಟಿಮೆಂಟ್ಸು ಫೈಟ್ ಮಾಡಿಸ್ತಿದ್ದಾರೆ. ನಮ್ಮ ನಟಿ ಕಾವ್ಯ, ಸಲೀಮು, ಇನ್ನು ಕೆಲವರು ಆರ್ಟಿಸ್ಟ್ಗಳು, ಭವ್ಯ ಮೇಡಮ್, ಶಿವರಾಜ್ ಸರ್ ಎಲ್ಲರೂ ಇದ್ದಾರೆ ಸರ್, ಕಲಾವಿದರು ಇದರಲ್ಲಿ. ಸರ್ ಇದು ಮಣ್ಣಿನ, ಇದು ಪಾಳ್ಯಗಿರಿ ನಮ್ಮ ಮಣ್ಣಿನ ಸರ್. ಸರ್ 50 ವರ್ಷದ ಮುಂದೆ ಸಬ್ಜೆಕ್ಟ್ ಇತ್ತಲ್ಲ ಸರ್, ಆ ಸಬ್ಜೆಕ್ಟ್ ಸರ್. ರೈತರ ಬಗ್ಗೆ ಮೇಡಮ್ ಈ ಪ್ಲಾನ್ ಮಾಡಿ ಒಂದು 9 ತಿಂಗಳಾಯಿತು. ಎಲ್ಲ ಕತೆ ನಂದೆ, ಡೈರೆಕ್ಷನ್, ಸ್ಕ್ರೀನ್ ಪ್ಲೇ ಎಲ್ಲ ನಂದೆ. 9 ತಿಂಗಳು ಮೇಡಮ್. ಸ್ಟೋರಿ ರೆಡಿ ಮಾಡಿದ್ದು ಮೇಡಮ್. ಸ್ಟೋರಿ ಇದು ರಿಯಲ್ ಸ್ಟೋರಿ ಮೇಡಮ್. ಅವಾಗ ರಾಮನಗರದಲ್ಲಿ ಒಂದು ಸ್ವಲ್ಪ ಘಟನೆಗಳು ನಡೀತು. ಅದೇ ಒಂದು ಸ್ವಲ್ಪ JP ಸರ್ ಈಗ ಬರ್ತಿದ್ದಾರೆ ಮಾತಾಡ್ತಾರೆ. ಆ ಪಾತ್ರಕ್ಕೆ JP ಸರ್ ಸೆಲೆಕ್ಟ್ ಆಗ್ತಿದ್ರು, ಅದಕ್ಕೆ ಅವರೇ ಸೆಲೆಕ್ಟ್. ಮ್ಯೂಸಿಕ್ ಒಂದು 3 ಜನ ಪ್ಲಾನಿಂಗ್ ನಡೀತದೆ ಸರ್. ಸರ್ ಮುಂಚೆ ಮೂವಿ ಫೀಲ್ಡಲ್ಲಿ ಇದ್ದಿದ್ದು, ಇದು ಎಳ್ಳೆ ಮಾಡಿದ್ವಿ. ಜಾನ್ ದೋಸ್ತಿ ರಿಲೀಸ್ ಆಯ್ತು ಸರ್. ಜಾನ್ ದೋಸ್ತಿ. ಓಕೆ, ನಮಸ್ಕಾರ ಎಲ್ರಿಗೂ. ನಾನು ಫೈಟ್ ಮಾಸ್ಟರ್ ಅಲ್ಟಿಮೇಟ್ ಶಿವ್ ಅಂತ. ಸೊ ಈ ಸಿನಿಮಾ ಪಾಳ್ಯಗಿರಿ ಸಿನಿಮಾ ಇವತ್ತು ಮುಹೂರ್ತ. ಒಂದು 4-5 ಆ್ಯಕ್ಷನ್ ಇದೆ ಈ ಸಿನಿಮಾದಲ್ಲಿ, ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಸೊ ಎಲ್ಲೂ ಕಥೆ ಹೇಳ್ಬೇಡಿ ಅಂತ ಡೈರೆಕ್ಟ್ ಹೇಳಿದ್ದಾರೆ. ತುಂಬ ಅದ್ಭುತವಾಗಿ ಅವರು ಒಂದು ಊರಲ್ಲಿ ನೋಡಿ ಅವ್ರಿಗೊಂದು ಇನ್ಸ್ಪಿರೇಷನ್ ಆಗಿದೆ. ಸೊ ಅದನ್ನೇ ಇಟ್ಕೊಂಡು ಅವ್ರು ಮಾಡಿದ್ದಾರೆ. ಸೊ ಆ್ಯಕ್ಷನ್ನು 4-5 ಇದೆ, ತುಂಬ ಚೆನ್ನಾಗಿದೆ. ಒಂದು ಡಿಫ್ರೆಂಟ್ ಆಗಿದೆ ಒಂದೊಂದು ಆ್ಯಕ್ಷನ್ಗಳು. ಸೊ ಎಲ್ಲ ಆ್ಯಕ್ಷನ್ಸು ನಾನೇ ಮಾಡ್ತಾಯಿದ್ದೀನಿ. ಈ ಮೂವಿಲಿ ಒಳ್ಳೆ ಸ್ಟಾರ್ ಕಾಸ್ಟ್ ಇದ್ದಾರೆ. ಹೊಸಬ್ರಂತೇನೆ ಎಲ್ಲ ಸೀನಿಯರ್ ಆರ್ಟಿಸ್ಟ್ಗಳಿದ್ದಾರೆ. ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ, ಕತೆ ಹೇಳಿದ್ದಾರೆ. ಒಂದು ರಫ್ ಆಗಿ ಒಂದು ಲೈನ್ ಹೇಳಿದ್ದಾರೆ, ತುಂಬ ಚೆನ್ನಾಗಿದೆ. ಫೈಟ್ಸು ಡಿಫ್ರೆಂಟಾಗೆ ಬರಬೇಕು ಅಂತಲೂ ಹೇಳಿದ್ದಾರೆ. ಅದನ್ನು ಚೆನ್ನಾಗೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ.
ಇವತ್ತೆಲ್ಲ ಮುಹೂರ್ತ ಮುಗಿದ್ಮೇಲೆ ನೆಕ್ಸ್ಟ್ ಮಂತ್ 2ನೇ ತಾರೀಕು ಮೇಲೆ ಶೂಟ್ ಶುರು ಮಾಡ್ತಾರೆ. ಸೊ ಎಲ್ಲ ತುಮಕೂರು ಶೂಟೆಲ್ಲ ತುಮಕೂರಲ್ಲಿ ಆಗುತ್ತೆ. ಹೌದು ಹೌದು ಸರ್, ಅದು ಲವ್ ಕಮ್ ಆ್ಯಕ್ಷನ್ ಎರಡೂ ಇದೆ. ಯಾಕಂದರೆ ನಾವು ಮುಂಚೆ ಪಾಳ್ಯಗಾರ ಅಂತ ಒಂದು ಮಾಡಿದ್ವಿ ಅಂಬರೀಷದು, ಅವಾಗ ಸುಮಾರು ವರ್ಷದಿಂದ ಪಾಳ್ಯಗಾರ ಮಾಡಿದ್ವಿ. ಸೊ ಈಗ ಪಾಳ್ಯಗಿರಿ. ಸೊ ಇದು ಒಂದು ಟೈಟ್ಲ್ ಚೆನ್ನಾಗಿದೆ. ಇದು ನೆನ್ನೆ ಈಗಿನ ಲೇಟೆಸ್ಟುದಲ್ಲ, ಇದು ಸುಮಾರು ಹಳೇದಿದು. ಟೈಟ್ಲೂ ಹಳೇದು. ಪಾಳ್ಯಗಿರಿಗಳು ಇದ್ರು ಮುಂಚೆ ಅಲ್ಲ, ಈಗೆಲ್ಲ ಬೇರೆ ಥರ ಇದ್ದಾರೆ. ಮುಂಚೆ ಪಾಳ್ಯಗಿರಿಗಳು ಇದ್ದರು, ಪಾಳ್ಯಗಾರರುಗಳು ಇದ್ರು ಅಂತೆಲ್ಲ ಹೇಳ್ತಿದ್ರು ಆಗ. ಸೊ ಆ ಕಥೆನ ಇವರು ತೊಗೊಂಡು ಸೊ ಆ ಟೈಪೇ ಬರಬೇಕು ಅಂತ ಇವರೆಲ್ಲ ಪ್ಲ್ಯಾನ್ ಮಾಡಿದ್ದಾರೆ. ಸೊ ಆಗಿನ ಸ್ಟೈಲ್ಗೆ ಏನು ಬೇಕು, ಈ ಕಥೆ ಏನು ಕೇಳುತ್ತೆ ಅದನ್ನು ನಾವು ಫೈಟ್ಸ್ ಮಾಡಬೇಕಂತ ಹೇಳ್ಬಿಟ್ಟು ಕಂಪೋಸ್ ಮಾಡ್ಕೊಂಡಿದ್ದೀವಿ. ಏನೋ ಸ್ಟೋರಿ ಬೋರ್ಡ್ ಮಾಡ್ಕೋಬೇಕು ಫೈಟ್ಸ್ ಎಲ್ಲ. ಸೊ ಈಗ ನಡೀತಾ ಇದೆ ಈಗ. ಸೊ ಇದು ಮುಹೂರ್ತ ಮುಗಿದ್ಮೇಲೆ 2ನೇ ತಾರೀಕಿಂದ ಲೊಕೇಶನ್ ನೋಡೋಕ್ಕೆ 1 ವಾರ ಬೇಕು. ಎಲ್ಲ ಕಥೆ ಏನು ಕೇಳುತ್ತೆ, ಲೊಕೇಶನ್ ಎಲ್ಲಿ ಕೇಳುತ್ತೆ ಅಲ್ಲಿ ಫಿಕ್ಸ್ ಮಾಡಿಕೊಂಡು ಟಾಕಿ ಪೊಸಿಷನ್ ಮುಗಿಸ್ಕೊಂಡು ಹಂಗೆ ಸೆಂಟ್ರಲ್ಲಿ ಆ್ಯಕ್ಷನ್ ಮುಗಿಸ್ಕೊಂಡು ಶುರು ಮಾಡ್ಕೊತೀವಿ. ನಾನು ಜಮೀಲ್ ರಾಜ್ ಅಂತ ಸಿನಿಮಾ ಕಲಾವಿದ. ಸುಮಾರು ಸಿನಿಮಾಗಳು ಮಾಡಿದ್ದೀನಿ. ಇವನು ನಮ್ಮ ಹುಡುಗ ಕಲೀಮ್ ಅಂತ. ಹಿಂಗೆ ಸಿಗ್ದ ಒಂದು ಸತಿ ಸಿಗ್ಬಿಟ್ಟು ಒಂದು ಸಿನಿಮಾ ಮಾಡಬೇಕಣ್ಣ ಅಂತ. ಫಸ್ಟು ಒಂದು ಜಾನ್ ದೋಸ್ತಿ ಅಂತ ಮಾಡಿದ್ದ. ಆವಾಗ ನನಗೊಂದು ಕ್ಯಾರೆಕ್ಟರ್ ಹೇಳಿದ್ದ, ಆದರೆ ನಾನು ಮಾಡೋಕ್ಕಾಗಲಿಲ್ಲ. ಈ ಸಿನಿಮಾ ಈ ಥರ ಇದೆ ಅಣ್ಣ ಕತೆ, ಒರಿಜಿನಲ್ ಕತೆ ಈ ಥರ ಮಾಡಬೇಕು ಅಂತ ಹೇಳ್ದೆ. ಆಯ್ತಪ್ಪ ಮಾಡೋಣ ಅಂತ ಹೇಳ್ಬಿಟ್ಟು ಆವಾಗಲಿಂದ ಜೊತೆಲೇ ಇದ್ದು ವರ್ಕ್ ಮಾಡ್ಕೊಳ್ತಾ ಇದ್ದೀವಿ. ಇದರಲ್ಲಿ ಒಂದು ಕ್ಯಾರೆಕ್ಟರ್ ಮಾಡ್ತಾಯಿದ್ದೀನಿ ನಾನು. ವಿಲನ್ ಅಲ್ಲ, ಒಂದು ಕಾಳಿ ಅಂತ ಪಾತ್ರ ಬರುತ್ತೆ. ಅದೇ ಬಿಟ್ಕೊಡ್ಬೇಡಿ ಅಂತ ಹೇಳೋರೆ, ಅದಕ್ಕೋಸ್ಕರ ಹೇಳ್ತಾ ಇಲ್ಲ. ಈ ಸಿನಿಮಾ ಒಳ್ಳೆಯದಾಗಿ ಇವತ್ತು ಮುಹೂರ್ತ ನಡೀತಾ ಇದೆ. ನೀವೆಲ್ಲರೂ ಸಪೋರ್ಟ್ ಇರಲಿ, ನಮ್ಮ ಇಡೀ ಟೀಮ್ಗೆ ಒಳ್ಳೆಯದಾಗಲಿ. ನೀವು ನಮಗೆ ಸಪೋರ್ಟ್ ಮಾಡಿರಿ ದಯವಿಟ್ಟು. ನಮಸ್ಕಾರ ಎಲ್ಲರಿಗೂ. ಸಪೋರ್ಟ್ ಇಲ್ಲ, ಏನು ಮಾಡೋಕ್ಕಾಗಲ್ಲ. ನಿಮ್ಮ ಸಪೋರ್ಟ್ ಇರಲೇಬೇಕು ಈ ಸಿನಿಮಾದಲ್ಲಿ ಹೆಚ್ಚಿನ. ಓಕೆ ಎಲ್ಲರಿಗೂ ನಮಸ್ತೆ. ನಾನು ಡೈರೆಕ್ಟರ್ ತಮ್ಮ ಮಾತಾಡ್ತೀನಿ. ನಮ್ಮ ಅಣ್ಣ ಸ್ವಲ್ಪ ಕೆಲಸ ಜಾಸ್ತಿ ಮಾಡ್ತಾರೆ. ಅವರು ಮಾತಾಡಲ್ಲ, ಅವರು ಬರೀ ಕೆಲಸ ಮಾಡ್ತಾರೆ. ಬರೀ ಪೋಸ್ಟರ್ ನೋಡ್ಬೋದು ಯಾವ ಥರ ಡೈರೆಕ್ಷನ್ ಮಾಡ್ತಾರಂತ. ಬರೀ ಪೋಸ್ಟರಲ್ಲಿ ಹಿಂಗೆ ಬರ್ಬೇಕಂತ ಮಾಡ್ತಾರೆ ಅವರು. ಪಾಳ್ಯಗಿರಿ ತಕ್ಕಂಗೆ ನಾವು ಖಂಡಿತ ಸಿದ್ಧತೆ ಮಾಡ್ಕೊಂಡಿದ್ದೀವಿ. ಖಂಡಿತ ಆ ಥರ ಲೆವೆಲ್ಲಿಗೆ ಮಾಡೋದು ತುಂಬ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ನಮ್ಮ ಪಾಳ್ಯಗಿರಿ ಸಿದ್ಧದಲ್ಲಿ ಎಲ್ಲರಿಗೂ ಹೊಸವ್ರ ಬಗ್ಗೆ ಅವಕಾಶ ಇದೆ ಸರ್, ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಎನಿ ಡೌಟ್ಸು? ಸಿನಿಮಾದಲ್ಲಿ ನಾನು ಡೈರೆಕ್ಟರ್ ಕೆಲಸನೇ ಮಾಡ್ತಾಯಿದ್ದೀನಿ. ಅಣ್ಣ ತಮ್ಮ ಇಬ್ಬರು ಸೇರಿ ಮಾಡ್ತಾಯಿದ್ದೀನಿ ಸರ್. ಹೌದು ಸರ್, ಓಕೆ ಸರ್. ಬಹಳ ಅದ್ಭುತವಾಗಿ ಬಂದಿದೆ ಕತೆ, ಮತ್ತು ಸ್ಕ್ರೀನ್ ಪ್ಲೇನು ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಲೊಕೇಶನ್ಸ್ ಅಂತೂ ಬಹಳ ಹಳೆ ಕಾಲದ ಲೊಕೇಶನ್ಸ್ ಎಲ್ಲ ಸೆಲೆಕ್ಟ್ ಮಾಡಿ ಇಟ್ಕೊಂಡಿದ್ದಾರೆ. ಈಗಾಗಲೇ ನಮ್ಮ ಹಿಂದೆ ಫೋಟೋ ಸೆಷನ್ಸ್ ಎಲ್ಲ ಮಾಡಿದೀವಿ. ಆ ಸೋಷಿಯಲ್ ಮೀಡಿಯಾದಲ್ಲಿ ತಾವೆಲ್ಲ ನೋಡಿರ್ಬೋದು. ತುಂಬಾ ಚೆನ್ನಾಗಿ ಅದ್ಭುತವಾಗಿ ಬಂದಿದೆ. ಈಗ ನಮ್ಮ ಜೊತೆಗೆ ಕಾವ್ಯ ಅವರು ಕೂಡ ಪ್ರಮುಖ ಪಾತ್ರದಲ್ಲಿ ಇವಾಗ ಹೀರೋಯಿನ್ ಆಗಿ ಆಕ್ಟ್ ಮಾಡ್ತಾ ಇದ್ದಾರೆ. ನಮ್ಮ ಮಿತ್ರರು ಇಮ್ರಾನ್ ಅವರು, ಮತ್ತೆ ಸಲೀಂ ಅವರು ಅಸೋಸಿಯೇಟ್ ನಿರ್ದೇಶಕರು, ಸೋಮಶೇಖರ್ ನಮ್ಮ ಸಹ ನಿರ್ಮಾಪಕರು, ಜಮೀಲ್ ಅವರು, ಮತ್ತು ನಮ್ಮ ನಮ್ಮ ನಿರ್ಮಾಪಕರು ಅವರು ನಿಮಗೆಲ್ಲ ಪರಿಚಯ ಹಚ್ಚಿರೋರು. ತುಂಬ ಅವರೊಂದು ಹಿಂದಿ ಸಿನಿಮಾ ಮಾಡ್ತಾ ಇದ್ದಾರೆ ಈಗ. ಬಟ್ ಏನು ಆಕಸ್ಮಿಕವಾಗಿ ನಮ್ಮ ನಿರ್ದೇಶಕರು ಅವ್ರನ್ನ ಅಪ್ರೋಚ್ ಮಾಡಿದಾಗ ಸರಿ ಇರಲಿ, ಆ ಹಿಂದಿ ಸಿನಿಮಾ ನಾನು ಆಮೇಲೆ ಮಾಡ್ತೀನಿ, ಇವತ್ತು ಈ ಸಿನಿಮಾ ಮಾಡ್ತೀನಿ ಪಾಳಗಿರಿ ಅಂತ ನಮ್ಮ ಶ್ರೀಧರ್ ಅವರು ಬಂದಿದ್ದಾರೆ. ನನಗೆ ತುಂಬ ಅವರು ಆತ್ಮೀಯರೇ. ಯಾಕೆಂದ್ರೆ ನನ್ನ ಒಂದು ಭಗೀರಥ ಸಿನಿಮಾದಲ್ಲಿ ಅವರು ಕೂಡ ಬಂದಿದ್ರು, ನೆಚ್ಚಿದ್ರು. ಆ ಸಿನಿಮಾನ ನೆಚ್ಚಿಬಿಟ್ಟು ಅವರು ಖುಷಿ ಪಟ್ರು. ಸಿನಿಮಾ ಅಂದ್ರೆ ಈ ರೀತಿ ನೀವು ಬಿಡುಗಡೆ ಮಾಡಬೇಕು, ಈ ರೀತಿ ಪ್ರಚಾರ ಮಾಡಬೇಕು ಅಂತೇಳಿ ನಮಗೆ ಬಹಳ ಅಪ್ರಿಷಿಯೇಷನ್ ಮಾಡಿದ್ರು. ಹಾಗಾಗಿ ನಮ್ಗೆ ಅವರಿಂದ ಬಹಳ ಸ್ಫೂರ್ತಿ ಸಿಕ್ಕಿದೆ. ಹಾಗಾಗಿ ಇವತ್ತು ಈ ಪಾಳಗಿರಿ ಅನ್ನುವಂತ ಸಿನಿಮಾನ ಬಂಡೆಮಾರ್ಗಾಳಂ ದೇವಸ್ಥಾನದಲ್ಲೇ ಮಾಡ್ಬೇಕಂತ ಹೇಳಿ ಇವರು ನಿರ್ದೇಶಕರು ಹಠ ಮಾಡಿದ್ರು. ಹಾಗಾಗಿ ಇವತ್ತು ಇಲ್ಲಿ ನಾವು ಮಾಡ್ತಾ ಇದ್ದೀವಿ ಈಗ ಒಂದು ಏನು ಮುಹೂರ್ತ ಅನ್ನುವಂತ ಒಂದು ಇದನ್ನ ಕಾರ್ಯಕ್ರಮನ. ಹಾಗಾಗಿ ತಾವೆಲ್ಲರೂ ಕೂಡ ಬಂದಿದ್ದೀರಾ. ಈ ಸಿನಿಮಾ ತುಂಬಾ ಅದ್ಭುತವಾಗಿದೆ. ಕತೆ ಅಂದ್ರೆ ನಾವು ಇದು ಬಹಳ ಹಿಂದೆ, ಬಹಳ ಹಿಂದೆ ಅಂದ್ರೆ ಒಂದು 50 ವರ್ಷ ಹಿಂದೆ ನಡೆದಿರುವಂತದ್ದು. ಬಟ್ ಆ ಕಾಲದಲ್ಲಿ ಎಲ್ಲ ಧರ್ಮಗಳು, ಜಾತಿಗಳು ಅಷ್ಟೊಂದು ಭೇದ ಭಾವ ಇರ್ತಾ ಇರ್ಲಿಲ್ಲ. ಅಂತ ಸಂದರ್ಭದಲ್ಲಿ ನಡೆಯುವಂತ ಘಟನೆ ಆದ್ರಿಂದ ಯಾವುದೇ ಧರ್ಮದವ್ರಿಗೂ ಕೂಡ ಒಂದು ಬೇಜಾರಾಗದೇ ಇರುವಂತ ಒಂದು ಸಮಾಜ ಅವತ್ತಿತ್ತು. ಇವತ್ತಿನ ಸಮಾಜಗೆ ನಾವು ಕಂಪೇರ್ ಮಾಡಿದ್ರೆ ಸೋ ಕಾಲ್ಡ್ ಎಜುಕೇಟೆಡ್ಸ್ ಅವರೇ ಜಾತಿ ಮಾಡ್ತಾ ಇದ್ದಾರೆ. ತುಂಬಾ ಇತ್ತೀಚಿನ ದಿನಗಳಲ್ಲಿ ಅವರೆಲ್ಲ ಜಾಸ್ತಿ ಪ್ರೊಫೆಸರ್ಸ್ ಅಂತ ನಾವು ಏನ್ ಕರೀತಾ ಇದ್ದೀವಿ, ಅವರೇ ಕೂಡ ದೇಶದ ಭದ್ರತೆಗೆ ಅವರೆಲ್ಲ. ಅಂತ ಸಂದರ್ಭದಲ್ಲಿ ಆ ಒಂದು ಸಾಮರಸ್ಯ ಏನಿತ್ತು, ಯಾವುದೇ ಬೇರೆ ಧರ್ಮಗಳು, ಇಸ್ಲಾಂ ಧರ್ಮ ಇರ್ಬೋದು,
ಹಿಂದೂ ಧರ್ಮ ಇರ್ಬೋದು, ಜೈನ ಧರ್ಮದವ್ರು ಇರ್ಬೋದು, ಯಾವ ರೀತಿ ಬಾಳ್ತಾ ಇದ್ರು ಒಟ್ಟಿಗೆ ಅನ್ನುವಂಥ ಪ್ರದರ್ಶನ. ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ರೈತ ಬಂಧುಗಳು, ರೈತರ ಒಂದು ಪ್ರಮುಖವಾದಂಥ ಅಂಶವನ್ನ ಆ ನಿರ್ದೇಶಕರು ಇಟ್ಕೊಂಡು ಈ ಒಂದು ಕಥೆ ಮಾಡಿದ್ದಾರೆ. ಟೈಮ್ ಆಗಿಕ್ಕೆ ನಾನು ಹೆಸರು ಶ್ರೀಧರ್. ಇದು 2ನೇ ಸಿನಿಮಾ ನಿರ್ಮಾಪಕನಾಗಿ ಮಾಡ್ತಾ ಇರೋದು. ಬಾಳೆಗಿರಿ ಸಿನಿಮಾ ಕತೆ ಎಲ್ಲ ಚೆನ್ನಾಗಿದೆ. 4 ಫೈಟು 4 ಸಾಂಗ್ ಇದೆ. ಇನ್ನೊಂದು 4-5 ತಿಂಗಳಲ್ಲೇ ಸಿನಿಮಾ ಮುಗಿಸ್ಕೊಡ್ತೀನಿ. ಚೆನ್ನಾಗಿದೆ ಕತೆ ಎಲ್ಲ. ಕತೆ ಚೆನ್ನಾಗಿತ್ತು, ಕತೆ ಗೊತ್ತಿದೆ ಅಂತ ಹೇಳಿ ಒಪ್ಕೊಂಡಿದೆ ಸಿನಿಮಾ. ಆಮೇಲೆ JP ಅವರು ಭಗೀರಥ ಮಾಡಿ ಒಳ್ಳೆ ಯಶಸ್ವಿಯಾಗಿ 1 ವರ್ಷ ಚೆನ್ನಾಗಾಗಿದೆ. ಅದೇ ಥರ ಇದು ಓಡಬೇಕಂತ ಹೇಳಿ ಈ ಸಿನಿಮಾ ಈ ಸಿನಿಮಾ ಮಾಡಿ ಅವ್ರು ಇರೋದ್ರಿಂದನೇ ಡೇರಿಂಗ್ ಸ್ಟಾರ್ ಅಂತ ಹೆಸರಿದೆ, ಚೆನ್ನಾಗಾಗುತ್ತೆ. ಡೈರೆಕ್ಟ್ರಿಗೂ ಅಷ್ಟೇ, ಮೊದಲನೇ ಸಿನಿಮಾ ಅವ್ರಿಗೂ ಒಳ್ಳೇದಾಗಲಿ, ಚೆನ್ನಾಗಿ ಮಾಡಲಿ ಎಲ್ಲರಿಗೂ ಈ ಕತೆ ಬಂಡವಾಳ ಅಂತ ಹೇಳಿ